ವೆಲ್ಕಮ್ ಬ್ಯಾಕ್. ಈ ಬಾರಿ ಮುಂಗಾರು ಬೇಗನೆ ಶುರುವಾಗಿದ್ದರಿಂದ ರೈತರು ಖುಷಿಯಲ್ಲಿದ್ದರು. ಆ ಖುಷಿ ರೈತರಿಗೆ ಬಹಳ ದಿನ ಇರಲಿಲ್ಲ. ಮಳೆರಾಯ ಮತ್ತೆ ಗಾಯದ ಮೇಲೆ ಬರೆ ಎಳೆದಿದ್ದಾನೆ. ಅನ್ನದಾತರ ಮೇಲೆ ಮಳೆರಾಯನ ಅಬ್ಬರ. ಬೆಳೆ ಕಳೆದುಕೊಂಡು ರೈತರು ಕಂಗಾಲು. ಹೊಂಡದಂತಾದ ಜಮೀನಿನಲ್ಲಿ ಓಡಾಡ್ತಿರೋ ರೈತರು, ಮತ್ತೊಂದೆಡೆ ಬಿತ್ತಿರೋ ಬೀಜ ಹುಟ್ಟದೆ ಖಾಲಿ ಇರೋ ಜಮೀನು. ಈ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳ ಜಿಲ್ಲೆಯ ಕುಕನೂರು, ಯಲಬುರ್ಗಾ ತಾಲೂಕಿನಲ್ಲಿ. ಕಳೆದ 15 ದಿನಗಳಿಂದ ನಿರಂತರವಾಗಿ ಸುರಿದ ಭಾರೀ ಮಳೆಯಿಂದ ಜಮೀನುಗಳು ಜಲಾವೃತವಾಗಿದೆ. ಹೆಸರು ಬೀಜಗಳನ್ನು ಬಿತ್ತನೆ ಮಾಡಿ 15 ದಿನ ಕಳೆದಿದೆ. ಇನ್ನೇನು ಬೀಜ ಹುಟ್ಟಬೇಕು ಅನ್ನುವಷ್ಟರಲ್ಲಿ ಮಳೆಯಿಂದಾಗಿ ಜಮೀನಿನಲ್ಲಿ ನೀರು ತುಂಬಿದ್ದು ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಈ ದಿವಸದಿಂದ ಆಯ್ತು ಮಳೆ ಹತ್ತಿ, ಈಗ ಸಾವಿರಗಟ್ಟಲೆ ಖರ್ಚು ಮಾಡಿ ಹೆಸರು ಬಿತ್ತಿದ್ದೀವಿ. ಹೆಸರು ಬಿತ್ತಿದ್ರು ಹೆಸರೆಲ್ಲ ಬೆಳ್ಳಗಾಗಿ ಏನೋ ಎದ್ದೇ ಇಲ್ಲ, ಪೀಕು ನೆಲ ಸಿಕ್ಕೊಂಡು ಎಷ್ಟು ಇದಾಗಿ ಕೆರೆ ಎಲ್ಲ ತುಂಬಿ ಹೊಲದಾಗೆಲ್ಲ ಫುಲ್ಲು ನೀರು ತುಂಬ್ತಾ ಇದೆ. ಕಳೆದ ಬಾರಿ ಮಳೆ ಇಲ್ಲದೆ ಬರಗಾಲದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದರು. ಈ ಬಾರಿ ಉತ್ತಮ ಮಳೆ ಹಿನ್ನೆಲೆ ಸಾಕಷ್ಟು ಖರ್ಚು ಮಾಡಿ ಬಿತ್ತನೆ ಮಾಡಿದ್ರು. ಆದರೆ ಮಳೆಯಿಂದ ಬಿತ್ತನೆ ಮಾಡಿದ ಬೀಜ ಹುಟ್ಟದೆ ಮತ್ತೆ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಸರ್ಕಾರ ಇನ್ನಾದರೂ ನಮ್ಮತ್ತ ನೋಡುತ್ತಾ ಎಂದು ರೈತರು ಮನವಿ ಮಾಡ್ತಿದ್ದಾರೆ. ಹೋದಷ್ಟು ನೋಡಿದ್ರೆ ಬರಗಾಲ ಆಗಿ ಬೆಳೆ ಬರಲಿಲ್ಲ, ಲಾಸ್ ಆಯ್ತು. ಈ ವರ್ಷ ಏನು ಸಾಲ ಮಾಡಿ ಈ ವರ್ಷ ಮಳೆ ಬೇಸಿ ಆಯ್ತು ಅಂತ ಹಾಕಿದ್ವಿ. ಈ ನಮ್ಮನ್ನು 15 ದಿನದಿಂದ ಮಳೆ ಹತ್ಕೊಂಡ್ಬಿಟ್ಟದೆ. ಹೀಗಾಗಿ ನಮ್ಗೆ ಪೀಕ್ ಲಾಸ್ ಆಗೈತೆ. ಗೌರ್ಮೆಂಟ್ನಿಂದ ಏನಾರ ಇದಕ್ಕೆ ರೈತರಿಗೆ ಪರಿಹಾರ ಕೊಡ್ತಿರೋ ಏನೋ ಅಂತ ಕೇಳಕತ್ತೀವಿ ರೀ. ಮಳೆಯಿಂದ ಜನಜೀವನದ ಜೊತೆ ರೈತರ ಬದುಕು ಅಸ್ತವ್ಯಸ್ತವಾಗಿದೆ. ಸದ್ಯ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಸರ್ಕಾರ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನೆನಪಾಗುತ್ತಾ ಕಾದು ನೋಡಬೇಕಿದೆ. ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಹಾಲಿನ ಪ್ರೋತ್ಸಾಹ ಧನ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದ ಹಾವೇರಿಯ ಹಾಲು ಉತ್ಪಾದಕರಿಗೆ ಸರ್ಕಾರ ಬಿಗ್ ಶಾಕ್ ನೀಡಿದೆ. ಹಾಲಿನ ದರ ಕಡಿಮೆ ಮಾಡುವ ಮೂಲಕ ಹಾಲು ಉತ್ಪಾದಕರನ್ನ ಸಂಕಷ್ಟಕ್ಕೆ ದೂಡಿದೆ. ರೈತರಿಗೆ ನೀಡುವ ಹಾಲಿನ ದರ ಇಳಿಕೆ, 2 ರೂಪಾಯಿ ಕಡಿಮೆ ಮಾಡಿದ ಸರ್ಕಾರ. ಮೊದಲೇ ಬರದಿಂದ ಕಂಗೆಟ್ಟಿದ್ದ ಹಾವೇರಿ ರೈತರಿಗೆ ಈಗ ಹಾವೇರಿ ಹಾಲು ಉತ್ಪಾದಕರ ಸಂಘದ ಒಕ್ಕೂಟ ಬಿಗ್ ಶಾಕ್ ನೀಡಿದೆ. ಪ್ರತಿ ಲೀಟರ್ ಹಾಲಿನ ಮೇಲೆ 2 ರೂಪಾಯಿ ಕಡಿಮೆ ಮಾಡೋ ಮೂಲಕ ರೈತರಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ. ಜಿಲ್ಲೆಯಲ್ಲಿ ಪ್ರತಿನಿತ್ಯ 21,000 ರೈತರು ಹಾಮೂಲ್ಗೆ ಹಾಲು ನೀಡುತ್ತಿದ್ದಾರೆ. ಆದ್ರೆ ಹಾಲಿನ ಸಂಗ್ರಹ ಹೆಚ್ಚಾಗ್ತಿದೆ ಅಂತ ಕಾರಣ ನೀಡಿ ಪ್ರತಿ ಲೀಟರ್ಗೆ 2 ರೂಪಾಯಿ ಕಡಿಮೆ ಮಾಡೋ ಮೂಲಕ 32 ರೂಪಾಯಿಗೆ ಹಾಲು ಖರೀದಿ ಮಾಡೋಕೆ ಹೊಸ ಆದೇಶ ಹೊರಡಿಸಿದೆ. 2 ರೂಪಾಯಿ ಕಡಿಮೆ ಮಾಡಿ ರೈತರಿಗೆ ಕೊಲ್ಲ ಪ್ರಯತ್ನ ಮಾಡೋದು ಇದು. ಯಾಕಂದ್ರ ಅವ್ರದ್ದೇನೈತಿ ದನಕ್ಕೆ ಹಾಕ ಮೇವು ಫೀಡ್ಸ್ ಏನೈತಿ ಅದು ದಿನಕ್ಕೆ ದಿನ ರೇಟ್ ಜಂಪ್ ಮಾಡ್ತಾರ. ಆ ನಂತರ ನಮ್ಮ ಹಾಲು ಉತ್ಪಾದನೆ ಮಾಡೋರಿಗೆ, ಹಾಲು ತಂದು ಕೊಟ್ಟರಿಗೆ ರೇಟ್ ದಿನಕ್ಕೆ ದಿನ ಕಡಿಮೆ ಆಕತಿ, ಅವ್ರದ್ದು ಹೆಚ್ಚಿಗೆ ಹಾಕ್ಯಂತ ಹೋಗತಿ. ಮತ್ತೆ ರೈತರು ಹೆಂಗ್ ಬದುಕಬೇಕು, ಹೆಂಗ ಹಾಲು ಉತ್ಪಾದನೆ ಮಾಡಿ ಇವ್ರಿಗೆ ಕೊಡಬೇಕು. ಕಳೆದ 8 ತಿಂಗಳಿನಿಂದ ಹಾವೇರಿ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಸರ್ಕಾರ ಕ್ಷೀರಧಾರೆ ಯೋಜನೆಯಡಿ 13 ಕೋಟಿ 89 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಿಲ್ಲ. ಇದರ ಬೆನ್ನಲ್ಲೇ ಈಗ 2 ರೂಪಾಯಿ ಕಡಿಮೆ ಮಾಡಿದೆ. ಜಾನುವಾರುಗಳ ಆಹಾರದ ಬೆಲೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಹಾಲು ಕೊಟ್ಟು ಬಂದು 2 ವರ್ಷ ಆಗೈತಿ. ಆದ್ರೆ ಇವರು ಸಡನ್ ಆಗಿ ಹಾಲಿನ ರೇಟ್ ಕಡಿಮೆ ಮಾಡಿಬಿಟ್ರ. ಪ್ರೋತ್ಸಾಹ ಕೊಡವಲ್ರು, ಇತ್ಲಾಗ ಹಾಲಿನ ರೇಟ್ ಕಡಿಮೆ ಮಾಡ್ರ. ಯಾಕಂತಂದು ಅವ್ರಿಗೆ ಫೋನ್ ಹಚ್ಚಿ ಕೇಳಿದೆ ಅಂದ್ರೆ ಹಾಲು ಜಾಸ್ತಿ ಆಗೈತ್ರಿ, ಅದಕ್ಕೆ ಅನ್ನಂಥದ್ದು ಕಾರಣ ಹೇಳಕತ್ತಾರ. ಹಾಲು ಜಾಸ್ತಿ ಆದ್ರೆ ಇವ್ರು ಹೊರಗೆ ಮಾರಕ್ಕಾಗಲ್ಲ ಅಂದ್ರೆ ಇವ್ರು ಯಾಕೆ KMF ನಡೆಸ್ಬೇಕು, ಇವ್ರು ಯಾಕೆ ಆಡಳಿತ ಕಚೇರಿ ಗೌರ್ಮೆಂಟ್ನಿಂದ ರೊಕ್ಕ ಯಾಕೆ ತಗೋಬೇಕು. ಒಂದು ಕಡೆ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿ ಜನಸಾಮಾನ್ಯರಿಗೆ ಬರೆ ಎಳೆದಿದೆ. ಇತ್ತ ಹಾಲಿನ ದರ ಇಳಿಕೆ ಮಾಡಿದ ಹಾಮೂಲ್ ಹಾವೇರಿಯ ರೈತರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ.
ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.